ಪ್ರಿಯ ವೀಕ್ಷಕರೇ, ಈ ಹಳ್ಳಿ ಜಾಣಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಈ ಹಳ್ಳಿ ಪ್ರತಿಭೆನ ಬೆಳೆಸಿ ಆಶೀರ್ವದಿಸಿ. ಹಂಗೆ ಈ ವಿಡಿಯೋಗೆ ಲೈಕು ಶೇರು ಕಾಮೆಂಟ್ ಕೊಡ್ರಪ್ಪು, ಸುಮ್ಕಾಬೇಡ್ರಿ. ಅರೆ ಬರ್ರಮ್ಮೋ ಬರ್ರಿ, ನಿಮ್ಮೂರಿಗೆ ಒಳ್ಳೆ ರುಚಿಯಾದ ಹಣ್ಣುಗಳು ಬಂದವು ಕಣ್ರಮ್ಮೋ. ಎಂದು ತಿಂದಿಲ್ದಂತಹ ರುಚಿಯಾದ ಸೇಬಣ್ಣು, ದ್ರಾಕ್ಷಿ ಹಣ್ಣು, ಬಾಳೆಹಣ್ಣು, ಕಿತ್ಲೆ ಹಣ್ಣು ಎಲ್ಲ ತಗೊಬರ್ರಮ್ಮೋ. ಬಿರ್ಬಿರಿನೇ ಅತಿ ಕಡಿಮೆ ಬೆಲೆಗೆ ನಿಮ್ಮೂರಿಗೆ ಬಂದವು, ಬರ್ರಮ್ಮೋ ಬರ್ರಿ. ಅಣ್ಣ, ನಮ್ದಕ್ಕೆ ಆ ಸೇಬು ಬೇಕಣ್ಣ. ಆ ಸೇಬು ಆ ದ್ರಾಕ್ಷಿ ಬೇಕಣ್ಣ. ಏನ್ ರೇಟ್ ಹೇಳ್ತೀರಣ್ಣ ನಿಮ್ದಕ್ಕೆ? ನಿಮ್ದಕ್ಕೆ ಕಮ್ಮಿ ರೇಟ್ಗೆ ಕೊಟ್ರೆ ನಮ್ದಕ್ಕೆ ತಗೊಳ್ತೈತೆ ನೋಡು ಆ ಸೇಬು ದ್ರಾಕ್ಷಿನ. ನೋಡಮ್ಮ, ಆ ಸೇಬು ಬಂದು 150 ರೂಪಾಯಿ ಕಣಮ್ಮ, ಆ ದ್ರಾಕ್ಷಿ ಬಂದು 80 ರೂಪಾಯಿ ಕಣಮ್ಮ. ಯಾವ್ದು ಬೇಕು ನೋಡಮ್ಮ, ತಗೊಳಮ್ಮ. ಅಣ್ಣ, ನಿಮ್ದಕ್ಕೆ ಕಮ್ಮಿಗೆ ಕೊಟ್ರೆ ನಮ್ದಕ್ಕೆ ತಗೊಳ್ತೈತೆ ನೋಡಣ್ಣ ಸೇಬು ದ್ರಾಕ್ಷಿನ. ಹಫೀಜ, ಆ ಸೇಬು ಆ ದ್ರಾಕ್ಷಿ ಆ ಕಿತ್ಲೆ ಹಣ್ಣು ಹೆಂಗಂತಮ್ಮ ಹಫೀಜ? ಚಂದ್ರಕ್ಕ, ಆ ಒಣ್ಣೆಂದು ಹೇಳ್ತಾ ಐತೆ ಆ ಸೇಬಿಗೆ 150 ಅಂತೆ, ಆ ದ್ರಾಕ್ಷಿಗೆ 80 ಅಂತೆ ಚಂದ್ರಕ್ಕ. ಕೊಡ ರೇಟಳಪ್ಪ ನೀನು ವಸಿ ಒಳ್ಳಿನಾಗೆ ಆ ಪಾಟಿ ಹಣ ಕೊಟ್ಟು ಆ ತಾಣ ಹೋಗ್ತಾರಪ್ಪ. ಸೇಬಿಗೆ 150, ಆ ದ್ರಾಕ್ಷಿ 80 ರೂಪಾಯಿ ಅಂತ ಅಂದ್ರೆ ಒಳ್ಳಿನಾಗೆ ಯಾರು ತಗೊಂಬಕ್ಕಿಲ್ಲ ಕಣಪ್ಪ. ವಸಿ ಕಮ್ಮಿ ಮಾಡಿ ಹೇಳಪ್ಪ ರೇಟ್ನ. ಹಣ್ಣಿನ ರೇಟ್ ಏನಪ್ಪ ನೀನು ಈ ಪಾಟಿ ಹೇಳ್ತೀಯ? ಎಳ್ಳಿನಾಗ ಯಾರನ್ನ ತಗೋಬೇಕಾ ಬೇಡವಾ? ನೋಡಿ ಅಣ್ಣ, ನಿಮ್ದಕ್ಕೆ ಕಮ್ಮಿಗೆ ಕೊಟ್ರೆ ನಮ್ದಕ್ಕೆಲ್ಲ ತಗೊಳ್ತೈತೆ, ಇಲ್ಲ ಅಂತಂದ್ರೆ ನಮ್ದಕ್ಕೆ ಏನು ತಗೊಳ್ಳಲ್ಲ ನೋಡೋಣ. ನಿಮ್ದಕ್ಕೆ ಕಮ್ಮಿ ಮಾಡ್ಕೊಡಿ, ನಮ್ದಕ್ಕೆ ಸೇಬು ದ್ರಾಕ್ಷಿ ತಗೊಳ್ತೈತೆ ನೋಡು. ಅಯ್ಯ, ಕಮ್ಮಿ ಅಂದ್ರೆ ಇನ್ನು ಎಷ್ಟು ಕೊಡೋಣ್ರಮ್ಮ? ಒಂದ್ರ ಒಟ್ಟು ನನಗೂ ಏನು ಸಿಕ್ಕೋದು ಬೇಡ್ವಿ. ನಿಮಗೆ ಕಮ್ಮಿ ಅಂತ ಅಂದೆ ಏನೋ ಒಂದೊಂದು 5-5 ರೂಪಾಯಿ ಕಮ್ಮಿ ಕೊಡ್ರಮ್ಮ ಅನ್ಬೋದು. ಏನು ಉಳಿಯೋಕ್ಕಿಲ್ಲ ಕಣಮ್ಮ. ಒಂದ್ರ ಒಟ್ಟು ನಾನು ಅಲ್ಲಿದ್ದ ಊರಿಗೆ ಆ ಡೀಸೆಲ್ಲು ನನ್ನ ಖರ್ಚು ಎಲ್ಲ ಹಾಕ್ಯಂಡ್ರಿ ನನಗೇನು ಉಳಿಯೋಕ್ಕಿಲ್ಲ ಕಣ್ರವ. ನಾನು ಕಮ್ಮಿಗೆ ಕೊಡ್ತಿದ್ದಿಲ್ಲ ಅಂದ್ರೆ ನನಗೇನೇ ಆ ಸೇಬು 120 ರೂಪಾಯಿ ಕೆಜಿ ಬೀಳ್ತವೆ. ಕಮ್ಮಿ ಕೊಡಂದ್ರೆ ಹೆಂಗೆ ಕೊಡೋಕ್ಕಾಗುತ್ತಮ್ಮ? ಅಣ್ಣ, ನಿಮ್ದು ಫ್ರೆಶ್ ಇದೆಯಲ್ಲ? ಈ ಸಿದ್ದಕ್ಕ, ಈ ಆಫೀಸ ನೋಡು, ಆ ಹಣ್ಣನ್ನ ಫ್ರೆಶ್ ಅಂತ ಕೇಳ್ತೈತೆ. ಅಮ್ಮೋ, ಅವನ್ ರೊಬಟ್ಟು ಕನ್ನಡ ಸರಿಗೆ ಮಾತಾಡಮ್ಮ. ಯಾತಮ್ಮ ನೀನು ಹಿಂಗೆ ಕೇಳ್ತೀಯಲ್ಲಮ್ಮ? ಚಂದ್ರಕ್ಕ, ಆ ಸಾಬ್ರಾಯಂಗೆ ಆ ಕನ್ನಡ ಸರಿಗೆ ಮಾತಾಡಕ್ ಬರಕ್ಕಿಲ್ಲ, ಒಂದ್ ರೊಬಟ್ಟು ಹಂಗೆ ಮಾತಾಡೋದು. ಅಣ್ಣ, ನಮ್ದಕ್ಕೆ ಕೇಳಿದ್ದು ನಿಮ್ದಕ್ಕೆ ಹಣ್ಣು ಫ್ರೆಶ್ ಇದೆಯಾ ಅಂತ ನಮ್ದಕ್ಕೆ ಕೇಳ್ತೈತೆ. ಅದನ್ನೇ ಒಂದ್ ರೊಬಟ್ಟು ಸರಿಗೆ ಕೇಳಮ್ಮ. ಇದ್ಯಾತಮ್ಮ ನೀನು ಹಿಂಗೆ ಕೇಳ್ತೀಯ? ಹ್ಞೂ ಕಣಮ್ಮ, ಹಣ್ಣೇನೋ ಬೋಳ್ ಚಂದಕ ಇದಾವೆ, ಬೇಕಾದ್ರೆ ನೋಡ್ರಿ. ನೋಡಿ ತಗೊಳ್ರಿ, ಹಣ್ಣೇನೋ ಬೋಳ್ ಚಂದಕ ಇದಾವೆ ಕಣ್ರಮ್ಮ. ಅಣ್ಣ, ನೋಡೋಣ, ಸೇಬ್ನ 100 ರೂಪಾಯಿ ಮಾಡ್ಕೊಂಡು ಕೊಡ್ತೀಯಣ್ಣ ಕೆಜಿನ. 100 ರೂಪಾಯಿ ಮಾಡ್ಕೊಂಡು ಕೊಟ್ರೆ ನಾನು ತಗೊಂತೀನಿ ನೋಡಪ್ಪ 1 ಕೆಜಿ ಸೇಬಣ್ಣ. ಹ್ಞೂ ಕಣ್ಣು, ಇಲ್ಲ ಅಂತಂದ್ರೆ ನಮಗೆ ಹಣ್ಣು ಬೇಡ, ಯಾತು ಬೇಡಪ್ಪ. ಆ ದ್ರಾಕ್ಷಿನ 50 ರೂಪಾಯಿ ಕೆಜಿ ಮಾಡ್ಕೊಂಡು ಕೊಡು, ಸೇಬ್ನ 100 ರೂಪಾಯಿ ಮಾಡ್ಕೊಂಡು ಕೊಡು, ಹಂಗಾದ್ರೆ ತಗೊಂತೀವಿ, ಇಲ್ಲ ನಮಗೆ ಬೇಡಪ್ಪ. ಏನ್ರಮ್ಮ ನೀವು ಹಿಂಗೆ ಕೇಳ್ತೀರಾ? ನಾನು ಕಮ್ಮಿ ಬರೋಕ್ಕಿದ್ದೀರಿ, ನಾನೇನು ಕೊಡೋಕ್ಕಿಲ್ಲೇನು? ನಾನು ಹಣ್ಣ ಮಾರಕ್ಕೆ ಕಣ್ರಮ್ಮ ಬಂದಿರೋದು. ಆ ಸೇಬೆಹಣ್ಣು ಏನೋ ಒಂದು 145 ರೂಪಾಯಿ ಕೊಡ್ತೀನಿ ಕಣ್ರಮ್ಮ. ಆ ದ್ರಾಕ್ಷಿನ 80 ರೂಪಾಯಿ ಕಮ್ಮಿ ಕೊಡೋಕ್ಕಿಲ್ಲ ಕಣ್ರಮ್ಮ. ವಯಸ್ಸಿ ನನಗೇನೆ 70 ರೂಪಾಯಿ ದ್ರಾಕ್ಷಿ ಬೀಳ್ದೈತೆ ಕೆಜಿ. ಆ ಸೇಬೆಹಣ್ಣು 5 ರೂಪಾಯಿ ಕಮ್ಮಿ ಕೊಡ್ತೀನಿ ನೋಡ್ರಮ್ಮ, ಅಷ್ಟೇ. ಇದ್ರ ಮೇಲೆ ಆಗಲ್ಲ ಕಣ್ರಮ್ಮ. ವಯಸ್ಸಿ ನಾನು ಹಳ್ಳಿಗೆ ಹೋಗಿ ಎಲ್ಲ ಮಾರ್ಕೊಂಬರೋನ್ ಕಣಮ್ಮ. ಒಂದು ಒಟ್ಟು ನನಗೂ ಯಾತನ ಉಳಿಯೋದು ಬ್ಯಾಡ್ವಿ. ಹೇಳ್ರಮ್ಮ ನೀವೇನೆ. ಏನ್ ರವ ಸಿದ್ದಕ್ಕ, ಚಂದ್ರಕ್ಕ, ಏನು ಹಣ್ಣಿಗಿನ್ನ ಕಮ್ಮಿ ಕೊಡ್ತಾರ ಹೆಂಗಂದ್ರಮ್ಮ? ಹೆಂಗೆ ಹೇಳ್ತಾರೆ ಕೆಜಿನ ಆ ಸೇಬೆಹಣ್ಣು ಆ ದ್ರಾಕ್ಷಿನ? ಏನ್ ಅನ್ಪುಣಕಯ್ಯ, ಎಲ್ಲೋಗಿದ್ದೆ? ಅಬ್ಬಾ, ಬಾಳೆ ನೋಡು, ಆ ಸರ ನೋಡು, ಎಲ್ಗ ಹೋಗಿದ್ದಾಳ, ಹಂಗೆ ಇಲ್ಲಿಗೆ ಬಂದಂಗೆ ಕಾಣ್ತೈತಿ. ಎಲ್ಗೋಗಿದ್ದೆ ಅನ್ಪುಣಕಯ್ಯ? ಚಂದ್ರಕ್ಕ, ಅದೇ ನಮ್ಮ ಅಣ್ಣನ ಮಗಂದು ಮದುವೆ ಇತ್ತು ಕಣೆ. ಒಂದು ಒಟ್ಟು ಹಂಗೆ ಮದುವೆ ಪೂರೈಸಿಗೆ ಬಂದೆ, ಎಲ್ಲ ನೀವು ಹಣ್ಣು ತಾಂಬ್ತಿದ್ ನೋಡಿದೆ, ಅದಕ್ಕಿತ್ಲ ಅದೇ ಬಂದೆ ನೋಡು. ಹೆಂಗಂತಮ್ಮ ಎಲ್ಲ ಹಣ್ಣು ರೇಟು? ಈ ಒಣ ಅಂತೂ ಬೊಂಬಾಯಿ ರೇಟ್ ಹೇಳ್ದಂಗೆ ಕಾಣತ್ತವು. ಹಣ್ಣಿನ ಯಾರು ತಗೊಂತಾರೆ? 145 ರೂಪಾಯಿಗೆ 1 ಕೆಜಿ ಸೇಬೆಹಣ್ಣು ಕೊಡ್ತಾನಂತೆ, 80 ರೂಪಾಯಿಗೆ 1 ಕೆಜಿ ದ್ರಾಕ್ಷಿ ಕೊಡ್ತಾನಂತೆ. ಆ ಪಾಟಿ ರೇಟ್ ಅವ್ರು ಹೆಂಗೆ ತಗೊಂಬಕ್ಕಾಗುತ್ತೆ ಚಂದ್ರಕ್ಕ? ವಯಸ್ಸಿ ಕಮ್ಮಿ ಮಾಡ್ಕೊಂಡು ಕೊಟ್ರೆ ತಗೊಂಬಾರ ಯಾರ ನಂಗೆ ತಗೊಂತಾರಮ್ಮ. ಆ ಪಾಟಿ ರೇಟು ಹೇಳಿದ್ರಿ ಒಣ್ಣೆ, ಹೆಂಗೆ ತಗೊಂಬಕ್ಕಾಗ್ತೈತೆ ಹೇಳು? ಏನು ಅನ್ಕೊಳಕಯ್ಯ, ನಿನಗೇನು ಕಮ್ಮಿ ಆಗೈತೆ ಹೇಳಮ್ಮ? ಹಣ್ಣು ಮಾರ ಒಣ್ಣೆ, ನಿನ್ನ ಸರ ಬಳೆ ನೋಡಿದ್ರೆ 200-250 ರೂಪಾಯಿನ ಹೇಳಿದ್ನಿ ಆ ಸೇಬೆಹಣ್ಣ. ಆ ದ್ರಾಕ್ಷಿನ 150 ರೂಪಾಯಿ ಹೇಳ್ತಾನೆ. ನೀನು ಸರ ಬಳೆ ನೋಡೀನಿ. ಸುಮ್ಕಿರಿ ಸಿದ್ದಕ್ಕ, ಏನು ಹೇಳ್ತೀಯ ನೋಡಿ ನೀನು? ನಾನು ಸರ ಬಳೆ ಹಾಕೊಂಡಿರೋದಕ್ಕೆ ಹಣ್ಣಿನ ಒಣ್ಣೆ ನನಗೆ ರೇಟ್ ಜಾಸ್ತಿ ಹೇಳ್ತಾನಂತೆ. ಇಂಥ ವೇಳೆ ಸಿದ್ದಕ್ಕ ನೀನು. ಏನ್ರಮ್ಮ, ನೀವು ಹಣ್ಣು ತಗೊಂತೀರ, ಇಲ್ಲ ನಾನು ಮುಂದಕ್ಕೆ ಹೋಗೋಣ? ಸುಮ್ಮನೆ ನೀವೇ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ನಾನೇನಮ್ಮ ಮಾಡೋಣ? ಹಣ್ಣು ತಗೊಂಬಂಗಿರೇ ತಗೊಳ್ರಿ, ಇಲ್ಲ ಅಂತಂದರೆ ನಾನು ಹೋಗ್ತೀನಿ ಕಣ್ರಮ್ಮ. ಅಣ್ಣ, ನಿಮ್ಗೆ ಆಗಿಂದತಿ ಹೇಳ್ತಿಲ್ಲ ಅಣ್ಣ. ಆ ಸೇಬೆಹಣ್ಣ 100 ರೂಪಾಯಿ ಮಾಡ್ಕೊಂಡು ಕೊಡು, ಆ ದ್ರಾಕ್ಷಿನ 50 ರೂಪಾಯಿ ಮಾಡ್ಕೊಂಡು ಕೊಡೋಣ, ತಗೊಂತೀವ ಅಂತ. ಹ್ಞೂ ಕಣೋ, ಆ ಚಂದ್ರ ಕೇಳ್ದಂಗೆ ಆ ಕೆಜಿಗೆ ಸೇಬೆಹಣ್ಣು 100 ರೂಪಾಯಿ ಕೊಡು, ಆ ದ್ರಾಕ್ಷಿನ 1 ಕೆಜಿ 50 ರೂಪಾಯಿ ಕೊಡು, ಹಂಗಾದ್ರೆ ನಾವು ತಗೊಂತೀವಿ. ಇಲ್ಲ ಅಂದ್ರೆ ಬೇಡ ಕಣಣ್ಣ ನಮಗೆ.
ನೋಡ್ರಮ್ಮ ಆ ಸೇಬೆಣ್ಣ 140 ರೂಪಾಯಿ ಕೆ ಜಿ ಕೊಡ್ತೀನಿ, ಆ ದ್ರಾಕ್ಷಿನ 75 ರೂಪಾಯಿ ಕೊಡ್ತೀನಿ ಕಣ್ರಮ್ಮ. ಹಂಗಾದ್ರೆ ತಗೊಳ್ರಿ, ಇಲ್ಲಾಂದ್ರೆ ಇದ್ರ ಮೇಲೆ ನನ್ನ ಕೈಲಿ ಆಗಲ್ಲ ಕಣಮ್ಮ ಕಮ್ಮಿ ಕೊಡೋಕ್ಕೆ. ವಸಿ ನೋಡ್ರಮ್ಮ ಏನು ಮಾಡ್ತೀರಾ? ಏ ಸಿದ್ದಕ್ಕ ಬಿಡೆ ಪಾಪ ಅವಣ್ಣಯ್ಯ ಅಷ್ಟೊಂದು ಹೇಳ್ತಾನೆ ಅಂತಂದ್ರೆ ಕಮ್ಮಿ ಕೊಡಾಕಿಲ್ಲ. ಬಿಡೆ ಏನು ತಿಂಬೋದಲ್ವೇನೆ, ಆ ರೇಟ್ಗೆ ಆದರೂ ಆಗಲಿ ತಾಕಂಡು ತಿಂಬಾನೆ ಹೇಳಿ. ಸರಿ ಕಣ್ ಚಂದ್ರಕ್ಕ, ಹಂಗೆ ಆಗಲಿ ಬಿಡು. ಪಾಪ ಅವಣ್ಣಯ್ಯ ಕಮ್ಮಿಗೆ ಆಗಕ್ಕಿಲ್ಲ ಅಂತಾನೆ, ಪಾಪ ಏನು ಮಾಡೋಕ್ಕಾಗ್ತೈತಿ. ಅವ್ರ ಕಷ್ಟನ ನಾವು ಅರ್ಥ ಮಾಡ್ಕೋಬೇಕಲ್ಲೇ ಚಂದ್ರಕ್ಕ. ಬಿಡಿ ಆ ರೇಟ್ಗೆ ತಗೊಂಬನ. ಸರಿ ಕಣಣ್ಣ, ಆ ರೇಟ್ಗೆ ಕೊಡೋಣ ಒಂದೊಂದು ಕೆ ಜಿನ. ಏ ಚಂದ್ರಕ್ಕ ಏನು ಕೇಳ್ತೀಯ ನೀನು? ಇಲ್ಲಮ್ಮ, ನಮಗೆ ಆ ರೇಟ್ಗಾದ್ರೆ ಬೇಡ. ಆ ಪಾಟಿ ದುಬಾರಿ ರೇಟ್ ಹೇಳ್ತಾನೆ ನೀವಯ್ಯ, ಆ ರೇಟಿಗೆ ಕೊಟ್ಟು ತಿಂಬ ಅಂತದೇನೇ ಕೇಳು. ನಮ್ಗೇನು ಬೇಡಮ್ಮ, ನಾವು ತಿಂಬಲ್ಲ, ಬೇಕಾದ್ರೆ ನೀವು ತಗೊಳ್ರಿ. ಏನಮ್ಮ ಇನ್ನೇನು ಎಷ್ಟು ರೇಟ್ ಕಮ್ಮಿ ಮಾಡ್ತಾರಮ್ಮ? ನಾನು ರೇಟ್ ಕಮ್ಮಿ ಮಾಡೀವಿ ಕಣ್ರಮ್ಮ. ವಸಿ ನೋಡಿ ತಗೊಂಬಂಗಿರಿ ತಗೊಳ್ರಿ, ಇಲ್ಲಾಂದ್ರೆ ಸುಮ್ಕಾಗ್ರಮ್ಮ. ಇದ್ರ ಮೇಲೆ ನಾನಿನ್ನ ಕಮ್ಮಿ ಮಾಡಿ ನಿಮ್ಗೆ ಹಣ್ಣು ಕೊಡೋಕ್ಕಿಲ್ಲ ನಾನು. ನಮಗೆ ಬೇಡಪ್ಪ, ಇವ್ರೇನೋ ತಗೊಂತಾರಂತೆ ಹೆಂಗಸ್ರು, ಇವ್ರಿಗೆ ಕೊಡು. ನಮ್ಗೇನು ಬೇಡ, ನಾವು ಹೋಗ್ತೀವಿ ಮಂತಕ್ಕೆ. ನಮಗೆ ಆ ರೇಟಿಗೆ ಕೊಡೋದಾದ್ರೆ ಕೊಡು, ಇಲ್ಲಾಂದ್ರೆ ಬೇಡ ಕಣಪ್ಪ ನಮಗೆ. ಇಲ್ಲ ಕಣಮ್ಮ, ಆ ರೇಟಿಗೆ ನಾವು ಕೊಡೋಕ್ಕಾಗಲ್ಲ. ಈ ರೇಟಿಗೆ ತಗೊಂಬತ್ತಾದ್ರೆ ತಗೊಳ್ರಿ, ಇಲ್ಲ ಆ ರೇಟ್ಗಂದ್ರೆ ನಾನು ಕೊಡೋಕ್ಕೇ ಇಲ್ಲ ಕಣಮ್ಮ. ಸರಿ ಬಿಡೋಣ, ನಮಗೇನು ಆ ರೇಟ್ಗಾದ್ರೆ ಏನು ಬೇಡ. ಇವರೇ ತಗೊಂತಾರಂತೆ, ಕೊಡು, ನಾನು ಹೋಗ್ತೀನಿ ಮಂತಕ್ಕೆ. ಅಲ್ಲ ಕಾಣಿಸಿದ್ದಾಕ ಈ ಹಂಪುಣಕಾಯ ಹಿಂಗೆ ನೋಡು, ಎಲ್ಲ ಕೂಡಿಕೊಂಡು ಆ ಸಾರಾನು ಬಳೆನು ಎಲ್ಲ ಮಾಡಿಸ್ಕೊಂಡಿರೋದು. ವಸಿ ನಾವು ಹೊಟ್ಟೆ ತಿಂಬೋದಲ್ಲೇ ಅಂತ ಹೇಳಿ 5 ರೂಪಾಯಿ 10 ರೂಪಾಯಿ ಜಾಸ್ತಿ ಆಗಲಿ ಕೊಟ್ಟು ತಗೊಂಡು ತಿಂತೀವಿ ಕಣಿಸಿದ್ದಾಕ. ಈ ಹಂಪುಣಕಾಯ ನೋಡಿ, ಏನು 5 ರೂಪಾಯಿ 10 ರೂಪಾಯಿ ಜಾಸ್ತಿ ಕೊಟ್ಟೈತಿ ಏನನ ಯಾತನ ಹೋಗ್ಬಿಡ್ತೈತೆ ನಮ್ಮ ಮನೆಗಳ್ದಮ್ಮಂಗೆ. 1 ರೂಪಾಯಿನೂ ಹೆಚ್ಚಾಗಿ ಇಕ್ಕಲ್ಲ ಅಂತ ಹೇಳಿ ಅದೇ ಹೋಗ್ತೈತಿ. ಹೊಟ್ಟೆ ತಿಂಬೋದನ್ನ ಹಂಗೆಲ್ಲ ಕಂಜೂಸ್ ಮಾಡೋಕೆ ಹೋಗ್ಬಾರ್ದು ಕಣಿಸಿದ್ದಾಕ. ಅವಕ್ಕಾಯಿ ನೋಡು, ಹಂಗೆಲ್ಲ ಕಂಜೂಸ್ ಮಾಡಿ ಕೊಳ್ಳಿಗೆ ಸಾರ ಕೈಗೆ ಬಳೆ ಅಂತೆಲ್ಲ ಮಾಡಿಸ್ಕೊಂಡಿರೋದು. ಹೂನ್ ಕಣ ಹೇಳು ಚಂದ್ರಕ್ಕ, ಓಸಿ ಅನ್ಪುಣಕಾಯ ಬೋಲ್ ಬುದ್ಧಿವಂತಲು. ಅದಕ್ಕೇನೆ ಹಂಗೆ ಕಂಜೂಸ್ ಮಾಡಿ ಎಲ್ಲ ಕೂಡಿಕೊಂಡು ಆ ಕೈಯಿಗೆ ಬಳೆ ಅಂತೆ ಕೊಳ್ಳಿಗೆ ಸಾರ ಅಂತೆ ಎಲ್ಲ ಹೆಂಗೆ ಮಾಡಿಸ್ಕೊಂಡು ಅಡ್ಡಾಡ್ತಾಳೆ ನೋಡು ಅನ್ಪುಣಕಾಯ. ಅಂತರ್ಗೆ ಕಣೆ ಚಂದ್ರಕ್ಕ, ದುಡ್ಡು ಕೂಡಿಸ್ಬೇಕಂಬೋದು ಬೋಲ್ ಆಸೆ ಇರ್ತೈತಿ. ಏನು ಇಲ್ದಂತವ್ರು ನಾವೆಲ್ಲ ತಗೊಂಡು ಹೊಟ್ಟೆ ತಿಂದು ಎಲ್ಲ ಮುಗಿಸ್ತೀವಿ ಕಣೆ ಚಂದ್ರಕ್ಕ. ವಸಿ ಹಂಪುಣಕಾಯಿ ನೋಡು, ಅವಕ್ಕ ಏನು ಕಮ್ಮಿ ಆಗೈತಿ, ಎಲ್ಲನೂ ಐತಿ. ಆದರೂ ಇಂಥ ಯಾತನ ತಗೊಂಡು ತಿಂಬಾಕಿ ಒಂಥರ ಏನೋ ಅಯ್ಯಮ್ಮ ಖರ್ಚು ಮಾಡೋಕ್ಕೆ ಇದು ಮಾಡ್ತೈತಿ. ನಮ್ಮಂಥವ್ರು ಏನು ಇಲ್ದರು ಎಲ್ಲ ಹೊಟ್ಟೆಗೆ ತಗೊಂಡು ತಿಂದು ಎಲ್ಲ ಖರ್ಚು ಮಾಡ್ತೀವಿ. ನಮ್ಮ ಕೊಳ್ಳಾಗೆ ಆ ಕರಿಮಣಿ ಸರ ಬಿಟ್ಟರೆ ಬೇರೆ ಏನಿರಲ್ಲ ನೋಡಮ್ಮ. ಹೂನ್ ಕಣಕ್ಕೆ ಓಸಿದ್ದಕ್ಕೋ ವಸಿ ಆ ಮಕ್ಕಳು ಮರಿನ ಮನೆಯಾಗಿರ್ತಾವೆ. ವಸಿ ಆ ಮಕ್ಕಳು ಮರಿಗನ ತಗೊಂಡೋಗಿ ಕೊಟ್ಟರೆ ತಿಂಬಲ್ವೇನಕ್ಕ? ಆಯಮ್ಮ ಇಂಥವ್ರಿಗೂ ಕಂಜೂಸ್ ಮಾಡಬೇಕು. ಎಲ್ಲ ಕೂಡಿಕೊಂಡು ಅಂಥ ಸಾರ ಬಳೆ ಮಾಡಿಸ್ಕೊಂತೈತಿ. ಹೊಟ್ಟೆ ತಿಂದಂಗೆನಕ ಇದೆಲ್ಲ. ವಸಿ ನಮ್ಮ ಮನೆಗಳಾಗಿ ನಮ್ಮ ಮಕ್ಳುಗಳಿಗೆ ತಿಂದ್ರು ಸಾಕಪ್ಪ, ಅವಕ್ಕೆ ಆತನ ಕೊಡ್ಸಿ ಸಾಕಪ್ಪ ಅಂತ ನಾವು ಚಿಂತೆ ಮಾಡಿದ್ರಿ. ಈ ಹಂಪುಣಕಾಯ ಕೈಗೆ ಬಾಳೆ ಕೊಳ್ಳಿಗೆ ಸಾರ ಅಂತ ಮಾಡಿಸ್ಕೊಂತೈತಿ. ಅಯ್ಯಮ್ಮ ಯಾತು ತಕೊಂಬಲ್ಲಿ ಹೇಳು, ಸುಮ್ಕೆ ನಾವೆಲ್ಲ ಇದ್ವಲ್ಲ ಅದಕ್ಕೆ ಬಂದು ಏನೋ ತಕೊಂಬ ನಮ್ಮಂಗೆ ಬಂದೈತಿಲಿ. ನಾವಿವಾಗ ಮಂತಕ್ಕೆ ಹೋದಾಗ ನಮ್ಗೊಂದು 2 ಕೊಡ್ರಿ, ಅವು ಹೆಂಗಿದೆ ನೋಡೋಣ ಅಂತ ಕೇಳ್ತೈತೆ ಅವಕ್ಕಯ್ಯ. ಆ ಹಂಪುಣಕಾಯ ಹಿಂಗೆ ಹೇಳಿ ಮಾಡೋದು. ವಸಿ ಅದಕ್ಕೇನೆ ಆಯಮ್ಮ ಎಲ್ಲ ಕೂಡಿಕಿ ಹಂಗೆಲ್ಲ ಸಾರ ಬಳೆ ಮಾಡಿಸ್ಕೊಂಡೈತಿ. ಬೋಲ್ ಬುದ್ಧಿವಂತಲೇಳಮ್ಮ ಅಯ್ಯಮ್ಮ. ಅಣ್ಣೋ ನನಗೂ ಸಿದ್ದಕ್ಕೂ ಒಂದೊಂದು KG ಆ ದ್ರಾಕ್ಷಿನೂ ಆ ಸೇಬು ಒಳ್ಳೆ ಕೊಡಪ್ಪ. ಚೆನ್ನಾಗಿರೋ ಕೊಡಪ್ಪ, ಆಮೇಲೆ ಕೆಟ್ಟ ಪಟ್ಟವೆಲ್ಲ ಕೊಡಬೇಡ. ಒಳ್ಳೆವು ಚೆನ್ನಾಗಿರೋ 1 KG ದ್ರಾಕ್ಷಿ 1 KG ಸೇಬು ಕೊಡಪ್ಪ. ಹ್ಞೂ ಕಣ್ರಮ್ಮ, ಹಣ್ಣು ಬೋಲ್ ಚಂದಕ ಇದಾವೆ ಹೇಳಮ್ಮ, ಒಳ್ಳೆ ರುಚಿಯಾಗೋ ಇದಾವೆ ಕಣ್ರಮ್ಮ ಹಣ್ಣು. 1 KG ಕೊಡ್ತೀನಿ, ತಗೊಳ್ರಿ. ಚಂದಕ ಇದಾವೆ ಹೇಳು ಹಣ್ಣೇನು, ಬೋಲ್ ರುಚಿಯಾಗೋ ಇದ್ದಾವೆ. ಅಫೀಜಾ ನಿನಗೆ ಯಾಕೆ ಕೊಡ್ಬೇಕಮ್ಮ? ಭಯ್ಯ ನಿಮ್ದು ಖೇ ಅವ್ರಿಗೆ ಮೊದಲು ಕಟ್ ಕಳಿಸಿ, ನಮ್ದು ಖೇ ಆಮೇಲೆ ತಗೊಳ್ತೈತಿ. ಸರಿ ಕಣ್ರಮ್ಮ, ಆಯಿತು, ಹಂಗೇ ಆಗಲಿ.